ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಧರ್ಮರಾಜನಿಗೆ ರಾಜಧರ್ಮಗಳನ್ನು ಉಪದೇಶಿಸುತ್ತಾ ಸೇನಜಿತ್ ಎಂಬ ರಾಜನ ಮಾತುಗಳನ್ನು ಅನುವಾದ ಮಾಡಿದುದು ಎಂಬ 25ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಧರ್ಮರಾಜನು ವ್ಯಾಸಮುನಿಯ ಹಿತವಾಕ್ಯಗಳನ್ನು ಕೇಳಿ ಅರ್ಜುನನು ಕೋಪಗೊಂಡಿರುವುದನ್ನು ನೋಡಿ ಆ ಮಹರ್ಷಿಯೊಡನೆ ಹೀಗೆಂದು ಹೇಳುವನು. ಓ ಮುನೀಂದ್ರ, ಸಮಸ್ತ ಭೂಮಿಯನ್ನೊಳಗೊಂಡ ಈ ರಾಜ್ಯವಾಗಲಿ ವಿವಿಧ ಭೋಗಗಳಾಗಲಿ ಈಗ ನನ್ನ ಮನಸ್ಸಿಗೆ ಪ್ರೀತಿಯನ್ನು ಉಂಟು ಮಾಡುವ ಹಾಗಿಲ್ಲ. ದುಃಖವೊಂದೇ ನನ್ನನ್ನು ಆವರಿಸಿದೆ. ಪತಿ ಪುತ್ರರನ್ನೆಲ್ಲ ಕಳೆದುಕೊಂಡು ಗೋಳಿಡುತ್ತಿರುವ ಕುರುಕುಲ ಸ್ತ್ರೀಯರ ಆಕ್ರಂದನವನ್ನು ಕೇಳಿ ನನ್ನ ಮನಸ್ಸಿಗೆ ಶಾಂತಿ ಇಲ್ಲದಂತಿದೆ ಎಂದನು. ಆಗ ಪ್ರಾಜ್ಞನು ಧರ್ಮಜ್ಞನೂ ಆದ ವ್ಯಾಸಮುನಿಯು ಧರ್ಮರಾಜನನ್ನು ಕುರಿತು, ಓ ಧರ್ಮರಾಜ, ಇದಕ್ಕಾಗಿ ನೀನು ದುಃಖಪಟ್ಟು ಫಲವೇನು? ಕರ್ಮಗಳಿಂದಾಗಲಿ ಯಾಗಗಳಿಂದಾಗಲಿ ಈ ಸ್ತ್ರೀಯರು ಕಳೆದುಕೊಂಡ ಪುರುಷರನ್ನು ತಿರುಗಿ ಪಡೆಯಲಾರರು. ಇವರಿಗೆ ತಿರುಗಿ ಪುರುಷರನ್ನು ಕೊಡತಕ್ಕ ಸಮರ್ಥನೂ ಯಾವನೂ ಇಲ್ಲ. ಇದು ಕಾಲಯೋಗವನ್ನು ಅನುಸರಿಸಿ ದೈವದಿಂದ ವಿಧಿಸಲ್ಪಟ್ಟದು. ಮನುಷ್ಯನಿಗೆ ಕಾಲವೇ ಎಲ್ಲವನ್ನೂ ತಂದುಕೊಡುವುದು, ಕಾಲವೇ ತೆಗೆದುಕೊಂಡು ಹೋಗುವುದು. ಮನುಷ್ಯನು ತನ್ನ ಬುದ್ಧಿಶಕ್ತಿಯಿಂದಾಗಲಿ ವಿಧಿಯಿಂದಾಗಲಿ ಕಾಲ ಬಲವಿಲ್ಲದೆ ಯಾವುದನ್ನು ಪಡೆಯಲು ಶಕ್ತನಲ್ಲ. ಒಮ್ಮೊಮ್ಮೆ ಮೂರ್ಖನಿಗೂ ಬೇಕಾದಷ್ಟು ಅರ್ಥಗಳು ಲಭಿಸುವವು. ಅವೆಲ್ಲವನ್ನು ಕೊಡುವುದು ಕಾಲವೇ. ಭೂಮಿಯಾದರೂ ಅಕಾಲದಲ್ಲಿ ಫಲವನ್ನು ಕೊಡಲಾರದು. ಶಿಲ್ಪಗಳು ಮಂತ್ರಗಳು ಅಕಾಲದಲ್ಲಿ ಫಲಿಸಲಾರವು. ಔಷಧಿಗಳು ಬೆಳೆಯಲಾರವು. ಕಾಲವು ಬಂದರೆ ಎಲ್ಲವೂ ಸಿದ್ಧಿಸುವವು, ಎಲ್ಲವೂ ಬೆಳೆಯುವವು. ಕಾಲದಿಂದಲೇ ಗಾಳಿಯು ಬಿರುಸಾಗಿ ಬೀಸುವುದು, ಕಾಲದಿಂದಲೇ ಮೇಘಗಳಲ್ಲಿ ಮಳೆಯು ಬರುವುದು. ಕಾಲವು ಬಂದಾಗಲೇ ನೀರಿನಲ್ಲಿ ತಾವರೆ ನೈದಿಲೆಗಳು ಅರಳುವವು. ಕಾಲದಲ್ಲಿಯೇ ಕಾಡಿನಲ್ಲಿ ವೃಕ್ಷಗಳು ಫಲಿಸುವವು. ಶುಕ್ಲ ಕೃಷ್ಣ ಪಕ್ಷಗಳೆರಡು ಕಾಲಕ್ರಮದಿಂದಲೇ ಬರುವವು. ಕಾಲದಿಂದಲೇ ಚಂದ್ರನು ಪರಿಪೂರ್ಣನಾಗಿ ಕಾಣಿಸುವನು. ಅಕಾಲದಲ್ಲಿ ವೃಕ್ಷಗಳಿಗೆ ಪುಷ್ಪ ಫಲಗಳಿಲ್ಲ. ಅಕಾಲದಲ್ಲಿ ನದಿಗಳು ವೇಗದಿಂದ ಹರಿಯುವುದಿಲ್ಲ. ಪಕ್ಷಿಗಳು, ಸರ್ಪಗಳು, ಮೃಗಗಳು, ಆನೆಗಳು, ಬೆಟ್ಟದ ಜಂತುಗಳು ಇವೊಂದು ಅಕಾಲದಲ್ಲಿ ಮದಿಸುವುದಿಲ್ಲ. ಸ್ತ್ರೀಯರಿಗೆ ಕಾಲವಿಲ್ಲದೆ ಗರ್ಭವುಂಟಾಗುವುದಿಲ್ಲ. ಶೀತೋಷ್ಣಗಳಾಗಲಿ ಮಳೆಯಾಗಲಿ ಅಕಾಲದಲ್ಲಿ ತೋರುವುದಿಲ್ಲ. ಅಕಾಲದಲ್ಲಿ ಪ್ರಾಣಿಗಳಿಗೆ ಜನನ ಮರಣವಿಲ್ಲ. ಕಾಲವು ಬಂದ ಹೊರತು ಮಗು ಮಾತನಾಡುವುದಿಲ್ಲ. ಕಾಲವು ಬಂದಲ್ಲದೆ ಯೌವನವು ಬರುವುದಿಲ್ಲ. ಬಿತ್ತಿದ ಬೀಜವು ಮೊಳೆಯುವುದಿಲ್ಲ. ಸೂರ್ಯನಿಗೆ ಅಕಾಲದಲ್ಲಿ ಉದಯಾಸ್ತಮಯಗಳಿಲ್ಲ. ಚಂದ್ರನಿಗಾಗಲಿ ಸಮುದ್ರಕ್ಕಾಗಲಿ ಪರ್ವಕಾಲವು ಬಂದ ಹೊರತು ಕಾಲದಲ್ಲಿ ವೃದ್ಧಿ ಕ್ಷಯವಿಲ್ಲ. ಇದೇ ವಿಷಯದಲ್ಲಿ ಒಮ್ಮೆ ದುಃಖಾರ್ತನಾದ ಸೇನಜಿತ್ ಎಂಬುವನು ಹಾಡಿದ ಗೀತೆಗಳು ಕೆಲವುಂಟು. ಅವುಗಳ ಅರ್ಥವನ್ನು ವಿವರಿಸುವೆನು ಕೇಳು. ದುಸ್ಸಹವಾದ ಕಾಲಗತಿ ಎಂಬುದೇ ಮನುಷ್ಯರನ್ನೆಲ್ಲ ಬಂಧಿಸುವುದು. ಭೂಮಿಯೊಳಗಣ ಜಂತುಗಳೆಲ್ಲ ಕಾಲದಿಂದ ಪರಿಪಕ್ವವಾಗಿಯೇ ಸಾಯುವವು. ಲೋಕದಲ್ಲಿ ಒಬ್ಬರು ಮತ್ತೊಬ್ಬರನ್ನು ಕೊಲ್ಲುವರೆಂದು, ಅವರನ್ನು ಇನ್ನೊಬ್ಬರು ಕೊಲ್ಲುವರೆಂದು ಹೇಳುವುದೆಲ್ಲ ವ್ಯವಹಾರ ಮಾತ್ರವೇ ಹೊರತು ವಾಸ್ತವವಲ್ಲ. ಕೊಲ್ಲುವವನು ಇಲ್ಲ, ಕೊಲ್ಲಲ್ಪಡುವವನು ಇಲ್ಲ. ಒಬ್ಬನು ಒಬ್ಬನನ್ನು ಕೊಂದ ಹಾಗೆ ತೋರಬಹುದು, ಇನ್ನೊಬ್ಬನು ಹಾಗಿಲ್ಲವೆಂದು ತಿಳಿಯಬಹುದು. ಇವೆಲ್ಲ ಭ್ರಾಂತಿ. ಪ್ರಾಣಿಗಳಿಗೆ ಜನನ ಮರಣಗಳೆಲ್ಲವೂ ಸ್ವಭಾವದಿಂದಲೇ ಏರ್ಪಟ್ಟಿವೆ. ಕೈಯಲ್ಲಿದ್ದ ಹಣವು ಹೋದಾಗಲೂ, ಪತ್ನಿ ಪುತ್ರರಾಗಲಿ ತಂದೆ ತಾಯಿಗಳಾಗಲಿ ಮೃತಿ ಹೊಂದಿದಾಗಲೂ ಅಯ್ಯೋ ಅಯ್ಯೋ, ಎಂತಹ ದುಃಖವು ಬಂದಿತು ಎಂದು ಆಕ್ರೋಶಿಸಿ ಕೊರಗುತ್ತಿದ್ದಷ್ಟು ದುಃಖವು ಮೇಲೆ ಮೇಲೆ ಹೆಚ್ಚುವುದು. ಹೀಗೆ ಮನುಷ್ಯನು ಇಲ್ಲದ ದುಃಖಗಳನ್ನು ತಂದುಕೊಂಡು ಅದರಿಂದಲೇ ಆ ದುಃಖವನ್ನು ಹೆಚ್ಚಿಸಿಕೊಳ್ಳುವನು. ಹೀಗಿರುವಾಗ ನೀನೇಕೆ ಮೂಢನಂತೆ ದುಃಖ ಪಡಬಾರದವರಿಗಾಗಿ ದುಃಖ ಪಡುವೆ? ದುಃಖಕ್ಕೆ ಎಡೆಗೊಟ್ಟ ಹಾಗೆಲ್ಲ ದುಃಖದಿಂದ ದುಃಖಗಳು, ಭಯದಿಂದ ಭಯಗಳು ಮೇಲೆ ಮೇಲೆ ಹೆಚ್ಚುವವಲ್ಲದೆ ಬೇರೇನೂ ಇಲ್ಲ. ದೇಹವು ತನ್ನ ಸ್ವಂತವಲ್ಲ. ಭೂಮಿಯೊಳಗಿನ ಯಾವ ವಸ್ತುವು ತನ್ನದಲ್ಲ. ಇವುಗಳೊಳಗಿನ ವಸ್ತುಗಳೆಲ್ಲ ತನಗೆ ಹೇಗೋ ಇತರರಿಗೂ ಸ್ವಂತವೇ ಎಂದು ತಿಳಿದವನು ಮೋಹಕ್ಕೆ ಒಳಗಾಗಲಾರನು. ದುಃಖಕ್ಕೆ ಸಾವಿರಾರು ಕಾರಣಗಳುಂಟು. ಹಾಗೆಯೇ ಸಂತೋಷಕ್ಕೂ ಅನೇಕ ಕಾರಣಗಳುಂಟು. ಈ ದುಃಖ ಸಂತೋಷಗಳು ಮೂಢರನ್ನು ಹೊರತು ಪಂಡಿತರನ್ನು ಆವರಿಸುವುದಿಲ್ಲ. ಇಂತಹ ಕಾರಣಗಳು ಕಾಲಕ್ರಮದಿಂದ ಪ್ರಿಯವಾಗಿಯೂ ದ್ವೇಷಿಸತಕ್ಕವುಗಳಾಗಿಯೂ ತೋರಿ ಸುಖ ದುಃಖಗಳನ್ನು ಹೆಚ್ಚಿಸುತ್ತಾ ಚಕ್ರದಂತೆ ಸುತ್ತಿ ಸುತ್ತಿ ಬರುತ್ತಲೇ ಇರುವವು.
ವಾಸ್ತವದಲ್ಲಿ ನೋಡಿದರೆ ಲೋಕದಲ್ಲಿ ದುಃಖವೊಂದೇ ಹೊರತು ಸುಖವಿಲ್ಲ. ಆ ದುಃಖವೆಂಬುದು ತೃಷ್ಣೆ ಎಂಬ ಮನೋರೋಗದಿಂದ ಉಂಟಾಗುವುದು. ಆ ದುಃಖಕ್ಕೆ ಬಾಧೆಯುಂಟಾದಾಗ ಸುಖವು ತೋರುವುದು. ಹೀಗೆ ಸುಖದ ಹಿಂದೆ ದುಃಖವು, ದುಃಖದ ಹಿಂದೆ ಸುಖವು ಸುತ್ತಿ ಸುತ್ತಿ ಬರುತ್ತಲೇ ಇರುವುದು. ಯಾವಾಗಲೂ ದುಃಖವೇ ಇರುವುದಿಲ್ಲ. ಹಾಗೆಯೇ ಯಾವಾಗಲೂ ಸುಖವೇ ಇರುವುದಿಲ್ಲ. ಸುಖವೆಂಬುದು ಯಾವಾಗಲೂ ದುಃಖದಲ್ಲಿ ಮುಗಿಯುವುದು. ಒಂದೊಂದು ವೇಳೆ ಆ ಸುಖವು ದುಃಖದಿಂದಲೇ ಹುಟ್ಟುವುದು. ಆದುದರಿಂದ ಶಾಶ್ವತ ಸುಖವನ್ನು ಕೋರತಕ್ಕವನು ಇವೆರಡನ್ನು ಬಿಟ್ಟು ಬಿಡಬೇಕು. ಸುಖವು ಮುಗಿಯುವುದರಿಂದ ದುಃಖವು, ದುಃಖವು ಮುಗಿಯುವುದರಿಂದ ಸುಖವು ಹುಟ್ಟುವುದು. ಆದುದರಿಂದ ಯಾವ ನಿಮಿತ್ತವಾಗಲಿ, ದುಃಖವಾಗಲಿ, ಸಂತಾಪವಾಗಲಿ, ಆಯಾಸವಾಗಲಿ ತೋರುವ ಹಾಗಿದೆಯೋ ಅದು ತನ್ನ ದೇಹದ ಒಂದು ಭಾಗವೇ ಆಗಿದ್ದರೂ ಹಾವು ಕಚ್ಚಿದ ಅವಯವವನ್ನು ಹೇಗೋ ಹಾಗೆ ಒಡನೆಯೇ ಅದನ್ನು ತೊರೆದು ಬಿಡಬೇಕು. ಸುಖ ದುಃಖಗಳಾಗಲಿ, ಪ್ರಿಯ ಅಪ್ರಿಯಗಳಾಗಲಿ ಯಾವುದು ಬಂದರೂ ಎದೆಗೆಡದೆ ಅದನ್ನು ಭರಿಸಲೇಬೇಕು. ಅಷ್ಟೇಕೆ ಈಗ ಒಬ್ಬನು ತನ್ನ ಪತ್ನಿಯರಿಗಾಗಲಿ ಪುತ್ರರಿಗಾಗಲಿ ಪ್ರಿಯವಲ್ಲದ ಕಾರ್ಯವನ್ನು ಸ್ವಲ್ಪ ಮಾತ್ರ ಮಾಡಿ ನೋಡಿದರೆ ಆಗ ಯಾರಿಗೆ ಯಾರೆಂಬುದು, ಯಾರಲ್ಲಿ ಯಾರು ಹೇಗೆ ಸಂಬಂಧಪಟ್ಟವರೆಂಬುದು ತಿಳಿಯುವುದು. ಲೋಕದಲ್ಲಿ ಯಾವನು ಬಹಳ ಮೂಢನೋ, ಯಾವನು ಅತ್ಯಂತ ಬುದ್ಧಿವಂತನೋ ಅವರಿಬ್ಬರೇ ಸುಖವನ್ನು ಹೊಂದುವರು. ಇವರಿಬ್ಬರಿಗೆ ನಡುತರದ ಸ್ಥಿತಿಯಲ್ಲಿ ಇರುವವರು ಯಾವಾಗಲೂ ದುಃಖದಲ್ಲಿಯೇ ನರಳುವರು. ಹೀಗೆ ಪ್ರಾಜ್ಞನಾದ ಆ ಸೇನಜಿತ್ತು ಹೇಳಿರುವನು. ಅವನು ಲೋಕದ ಪರಾವರಗಳನ್ನು, ಧರ್ಮಗಳನ್ನು, ಸುಖ ದುಃಖಗಳನ್ನು ಚೆನ್ನಾಗಿ ಬಲ್ಲವನು. ಓ ಧರ್ಮರಾಜ, ಪರರ ದುಃಖಕ್ಕಾಗಿ ದುಃಖಿಸುವವನು ಎಂದಿಗೂ ಸುಖವನ್ನು ಹೊಂದಲಾರನು. ಏಕೆಂದರೆ ದುಃಖಗಳಿಗೆ ಮೇರೆ ಎಂಬುದೇ ಇಲ್ಲ. ದುಃಖದಿಂದ ದುಃಖವು ಹುಟ್ಟುತ್ತಲೇ ಹೋಗುವುದು. ಆಗ ಸುಖವನ್ನು ಕಾಣುವುದಿಲ್ಲ. ಕೆಲವು ವೇಳೆ ಸುಖವೇ ದುಃಖಕ್ಕೆ ಕಾರಣವಾಗುವುದು. ಲೋಕದಲ್ಲಿ ಸುಖ ದುಃಖಗಳು, ಸಂಪತ್ತು ವಿಪತ್ತುಗಳು, ಲಾಭ ನಷ್ಟಗಳು, ಜನನ ಮರಣಗಳು ಇವೆಲ್ಲ ಕಾಲಗತಿಯಿಂದ ಸುತ್ತಿ ಸುತ್ತಿ ಬರುತ್ತಲೇ ಇರುವವು. ಅವುಗಳನ್ನು ಕುರಿತು ದುಃಖಿಸಲು ಬಾರದು, ಸಂತೋಷಿಸಲು ಬಾರದು. ರಾಜ ರಾಜರಿಗೆ ಯುದ್ಧ ಮಾಡುವುದು, ರಾಜ್ಯ ಪರಿಪಾಲನೆ, ದಂಡ ಧಾರಣೆ, ಯಜ್ಞಗಳಲ್ಲಿ ದಕ್ಷಿಣಾರೂಪವಾಗಿ ಧನವನ್ನು ವೆಚ್ಚ ಮಾಡುವುದು, ದಾನ ಮಾಡುವುದು ಇವೇ ಕುಲಧರ್ಮಗಳು. ಇವೆಲ್ಲ ರಾಜನನ್ನು ಪಾವನ ಮಾಡುವವು. ಒಳ್ಳೆ ಜ್ಞಾನವನ್ನು ಹೊಂದಿ ಅಹಂಕಾರವನ್ನು ಬಿಟ್ಟು ನೀತಿಯಿಂದ ರಾಜ್ಯವನ್ನು ಪಾಲಿಸುತ್ತಾ ಯಜ್ಞಗಳನ್ನು ನಡೆಸುತ್ತಾ ಪ್ರಾಣಿಗಳಲ್ಲಿ ಸಮದೃಷ್ಟಿಯಿಂದಿರುವ ರಾಜನೇ ದೇಹಾವಸಾನದಲ್ಲಿ ದೇವಲೋಕದಲ್ಲಿ ಸುಖಿಸುವನು. ಯುದ್ಧದಲ್ಲಿ ಜಯಿಸಿ ಯಜ್ಞಗಳಲ್ಲಿ ಸೋಮರಸವನ್ನು ಪಾನ ಮಾಡಿ ದಂಡ ನೀತಿಯಿಂದ ಪ್ರಜೆಗಳನ್ನು ಸಂತೋಷಗೊಳಿಸತಕ್ಕ ರಾಜನೇ ಮರಣಾಂತದಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುವನು. ಪ್ರಜಾ ರಕ್ಷಣದಿಂದಲೂ ಯಾಗಗಳಿಂದಲೂ ಯುದ್ಧ ಜಯದಿಂದಲೂ ತನ್ನ ಕರ್ತವ್ಯಗಳನ್ನು ನಡೆಸುತ್ತಾ ವೇದಶಾಸ್ತ್ರಗಳನ್ನೋದಿ ನಾಲ್ಕು ವರ್ಣದವರನ್ನು ಅವರವರ ಧರ್ಮದಲ್ಲಿ ನೆಲೆಗೊಳಿಸತಕ್ಕ ರಾಜನೇ ಶುದ್ಧಾತ್ಮನೆನಿಸಿ ದೇವರಾಜ್ಯದಲ್ಲಿ ಸುಖದಿಂದಿರುವನು. ಯಾವ ರಾಜನು ಸ್ವರ್ಗದಲ್ಲಿದ್ದರೂ ಪ್ರಜೆಗಳು ಮಂತ್ರಿಗಳು ಅವನ ಕೀರ್ತಿಯನ್ನು ಯಾವಾಗಲೂ ಕೊಂಡಾಡುತ್ತಿರುವರೋ ಅವನೇ ರಾಜೋತ್ತಮನು. ಇದು 25ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.